ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಪ್ರೀತಿಗಾಗಿ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ಮಧು ಅರ್ಚನೆ ಮಾಡಿಸ್ಬಿಟ್ಟು ಕುಂಕುಮ ತಗೊಂಡು ವಿರಾಟ್ಗೆ ಇಡೋಕೆ ಅಂತ ಬಂದಿರ್ತಾಳೆ. ಆದರೆ ಮನೆಯವರೆಲ್ಲರೂ ಸಹ ಬೈತಾ ಇರ್ತಾರೆ. ಕಾಮಾಕ್ಷಿ, ನೀನು ಒಳಗಡೆ ಹೋದ್ರೆ ನಾನು ಸರಿ ಇರಲ್ಲ, ನಿನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶ್ರುತಿ ಕೂಡ ನಮ್ಮ ಭಾವಂಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಕಾರಣ ನೀನೇನೆಯಾ, ನೀನು ದರಿದ್ರ ಮುಖನ ಅವರಿಗೆ ತೋರಿಸ್ಬೇಡ ಅಂತ ಬೈತಾ ಇರ್ತಾಳೆ. ಆವಾಗ ಜಗದೀಶ್ವರಿ ಅಳ್ತಾ ಎದ್ದು ನಿಂತ್ಕೊಬಿಟ್ಟು, ಯಾಕೆ ನೀವು ಮಧುನೆಲ್ಲ ಬೈತಾ ಇದ್ದೀರಾ, ಪಾಪ ಅವಳೇನು ಮಾಡಿದ್ಲು ಅಂತ ಕೇಳ್ತಾ ಇರ್ತಾಳೆ. ಆವಾಗ ಶ್ರುತಿ ಹೇಳ್ತಾಳೆ, ಏನತ್ತೆ ನೀವು ಈ ಥರ ಹೇಳ್ತಿರಲ್ಲ, ನಮ್ಮ ಭಾವ ಈ ಥರ ಆಕ್ಸಿಡೆಂಟ್ ಆಗೋ ಕಾರಣ, ಮೇಯ್ನ್ ಕಾರಣ ಇವಳೇ, ನೀವು ಕಣ್ಣೀರು ಹಾಕ್ತಿರೋಕ್ಕೂ ಸಹ ಕಾರಣ ಇವಳೇ ಅಂತ ಹೇಳ್ತಾ ಇರ್ತಾಳೆ. ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿರೋದಕ್ಕೆ ಮಧು ಹೇಗೆ ಕಾರಣ ಆಗ್ತಾಳೆ, ಎಲ್ಲ ನಮ್ಮ ಪರಿಸ್ಥಿತಿ, ನಮ್ಮ ಗ್ರಹಚಾರ, ಅದಕ್ಕೆ ನಾವು ಇವತ್ತು ಕಣ್ಣೀರು ಹಾಕ್ತಾ ಇದ್ದೀವಿ. ಅದರಲ್ಲೂ ಅವಳು ನನ್ನ ಮಗನ PA, ಅವಳು ಹೋಗ್ಬೇಡ ಅನ್ನೋಕ್ಕೆ ನಿಂಗೆ ಯಾಕೆ ರೈಟ್ಸ್ ಇದೆಯಾ ಹಂಗಂತ ನಾನು ನಿನಗೇನಾದರೂ ಹೇಳಿದ್ದೀನ? ಅವಳು ನನ್ನ ಮಗುಗೋಸ್ಕರ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದಾಳೆ. ಡಾಕ್ಟ್ರ್ ಅವಶ್ಯಕತೆ ಎಷ್ಟಿದೆಯೋ ಹಾಗೆ ದೇವ್ರನ್ನ ಆಶೀರ್ವಾದನೂ ಸಹ ನನ್ನ ಮಗನಿಗೆ ಅಷ್ಟೇ ಮುಖ್ಯ. ಮಧು, ನೀನೇನು ತಲೆ ಕೆಡಿಸ್ಕೋಬೇಡಮ್ಮ, ಹೋಗು ನನ್ನ ಮಗನ ಹತ್ರ ಹೋಗಿ ನೀನು ಕುಂಕುಮ ಇಟ್ಬಾ ಅಂತ ಒಳಗಡೆ ಕಳಿಸ್ತಾಳೆ. ಈ ಕಡೆ ಮಧು ಒಳಗಡೆ ಬಂದು ವಿರಾಟ್ ಸರ್ನ ನೋಡಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಏನು ಸರ್ ಹೀಗಾಯಿತು, ನನ್ನಿಂದನೇ ಸರ್ ಆಗಿದ್ದು, ಯಾಕೆ ಸರ್ ಹೀಗೆ ಮಾಡ್ಕೊಂಡ್ರಿ, ನನ್ನನ್ನು ಒಂಟಿಯಾಗಿ ಬಿಟ್ಟೋಗ್ಬೇಡಿ ಸರ್, ಮತ್ತೆ ಆ ಕತ್ಲೆಗೆ ನನ್ನನ್ನು ತಳ್ಳಬೇಡಿ ಸರ್, ಈ ಥರ ಮಾಡಬೇಡಿ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ನೋಡಿ ಸರ್, ಹೊರಗಡೆ ನಿಮ್ಮ ಅಮ್ಮ ಮಾತ್ರ ಅಲ್ಲ, ನಿಮ್ಮ ಮನೆಯವ್ರು ಮಾತ್ರ ಅಲ್ಲ, ಜೀವನವಿಡೀ ನಿನ್ನ ಜೊತೆ ಬದುಕಬೇಕು ಅಂತ ನಾನು ಆಸೆ ಪಟ್ಟಿದ್ದೀನಿ ಸರ್, ನಾವು ಸಹ ತುಂಬ ಕಣ್ಣೀರು ಹಾಕ್ತಾ ಇದ್ದೀವಿ ಸರ್, ಪ್ಲೀಸ್ ಎದ್ದಾಳಿ ಸರ್, ನನಗೆ ಮಾತು ಕೊಟ್ಟಿದ್ರಲ್ವಾ, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ, ನಿನ್ನ ಸಮಸ್ಯೆನ ಬಗೆಹರಿಸಿದ ಮೇಲೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಎಲ್ಲ ಮಾತು ಕೊಟ್ಟಿದ್ರಲ್ಲ ಸರ್, ಪ್ಲೀಸ್ ಸರ್ ಎದ್ದಾಳಿ ಸರ್, ನನ್ನ ಮಾತನ್ನ ಉಳಿಸ್ಕೊಳ್ಳಿ ಸರ್. ಇಲ್ಲ ನಮ್ಮ ಸರ್ರು ಕೊಟ್ಟಿದ್ದ ಮಾತು ಯಾವತ್ತೂ ತಪ್ಪಲ್ಲ, ಅವ್ರು ನನ್ನನ್ನು ಕಾಪಾಡ್ತಾರೆ, ನಾನು ಅವ್ರನ್ನ ಕೈ ಹಿಡಿತೀನಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಕೈ ಮುಗಿತಾ ಇರ್ತಾಳೆ. ಜೊತೆಗೆ ಅರ್ಚನೆ ಮಾಡಿದ ಕುಂಕುಮನ ನೆನೆಸ್ಕೊಬಿಟ್ಟು, ಸರ್ ತಗೊಳ್ಳಿ ಸರ್ ಕುಂಕುಮ, ನಾನು ಅರ್ಚನೆ ಮಾಡಿಸ್ಕೊ ಬಂದಿನಿ ಅಂದ್ಬಿಟ್ಟು ಹಣೆಗೆ ಇಡ್ತಾ ಇರ್ತಾಳೆ. ಇಟ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ದೇವ್ರನ್ನ ನೆನೆಸ್ಕೊತಾ ಇರ್ತಾಳೆ. ಆವಾಗ ಒಂದು ಕ್ಷಣ ಕೈ ಮೂಮೆಂಟ್ ಆಗುತ್ತೆ. ಅದನ್ನು ನೋಡಿ ತುಂಬ ಖುಷಿಯಾಗಿ ಡಾಕ್ಟರ್ ಅಂತ ಕೂಕೊಂಡು ಬರ್ತಾಳೆ. ಡಾಕ್ಟರ್, ವಿರಾಟ್ ಸರ್ಗೆ ಪ್ರಜ್ಞೆ ಬಂದಿದೆ, ಬನ್ನಿ ಸರ್ ನೋಡಿ ಅಂದಾಗ ಡಾಕ್ಟರು ಸರಿ ಆಯ್ತು ನಡ್ರಿ ನೋಡೋಣ ಅಂದ್ಬಿಟ್ಟು ಬಂದು ನೋಡ್ತಾರೆ. ನೋಡಿದಾಗ ಪ್ರಜ್ಞೆ ಬಂದಿರುತ್ತೆ. ಅವಾಗ ನರ್ಸ್, ಬೇಗ ಆಪ್ರೇಷನ್ಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ಆಪ್ರೇಷನ್ಗೆ ಡಾಕ್ಟರ್ ಎಲ್ಲ ರೆಡಿ ಮಾಡ್ಕೋತಾರೆ. ಆಪ್ರೇಷನ್ ಮಾಡ್ತಾ ಇರ್ತಾರೆ, ಸಕ್ಸಸ್ ಆಗುತ್ತೆ. ಈ ಕಡೆ ಮನೆಯವರೆಲ್ಲರೂ ಸಹ ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ. ಜಗದೀಶ್ವರಿ ಕಣ್ಣೀರು ಹಾಕೊಂಡು ಬೇಡ್ಕೊತಾ ಇರ್ತಾಳೆ. ಹಾಗೆ ಮಧುನೂ ಸಹ ಬೇಡ್ಕೊತಾ ಇರ್ತಾಳೆ. ಆವಾಗ ಡಾಕ್ಟರ್ ಹೊರಗಡೆ ಬರ್ತಾರೆ. ಡಾಕ್ಟರ್, ಹೇಗಿದ್ದಾನೆ ನನ್ನ ಮಗ ಅಂತ ಜಗದೀಶ್ವರಿ ಕೇಳಿದಾಗ, ಮೇಡಮ್ ನಿಮ್ಮ ಮಗ ಹುಷಾರಾಗಿದ್ದೇನೆ, ಏನು ತೊಂದರೆ ಇಲ್ಲ, ಆದರೆ 2 ಡೇಸ್ ಬಿಟ್ಟು ಅಬ್ಸರ್ವೇಷನ್ ಆದಮೇಲೆ ಕರ್ಕೊಂಡೋಗಿ ಅಂತ ಹೇಳ್ತಾ ಇರ್ತಾರೆ. ಹಾಗಾದರೆ ನಾವು ನೋಡ್ಬೋದು ಅಂದಾಗ, ಆಯಿತು ಹೋಗಿ, ಆದರೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಖುಷಿಯಾಗಿ ಎಲ್ಲರೂ ಸಹ ನೋಡೋಕೆ ಹೋಗ್ತಾರೆ. ಈ ಕಡೆ ಮಧು ದೇವ್ರನ್ನ ಬೇಡ್ಕೊತಾ ಇರ್ತಾಳೆ, ಥ್ಯಾಂಕ್ಸ್ ಗಾಡ್ ಅಂತವ. ಹಾಗೆ ಎಲ್ಲರೂ ಸಹ ವಿರಾಟ್ನ ನೋಡಿಬಿಟ್ಟು ಮನೆಗೆ ಅಂತ ಕರ್ಕೊಬರ್ತಾರೆ. ಕರ್ಕೊಬಂದ್ಬಿಟ್ಟು ವೀಲ್ ಚೇರ್ ಮೇಲೆ ಕೂಡಿಸ್ಕೊಂಡು ಕರ್ಕೊಬರ್ತಾ ಇರ್ತಾರೆ. ಆವಾಗ ಜಗದೀಶ್ವರಿ ಹೇಳ್ತಾಳೆ, ಯಾರು ಪಾಪಿಗಳ ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಏನೋ, ನನ್ನ ಮಗನಿಗೆ ದೃಷ್ಟಿ ಮಾಡಿ ನಾನು ಆರತಿ ಮಾಡಿ ಒಳಗಡೆ ಕರ್ಕೋತೀನಿ ಅಂತ ಆರತಿ ಮಾಡ್ತಾ ಇರ್ತಾಳೆ. ಆವಾಗ ಮಧು ಹೇಳ್ತಾಳೆ, ಸರ್ ಕಾಲನ್ನ ಕೆಳಗಡೆ ಇಡಬೇಡಿ, ನೋವಾಗುತ್ತೆ ಅಂದಾಗ ಶ್ರುತಿ ಹೇಳ್ತಾಳೆ, ನನಗೇನು ಗೊತ್ತಿಲ್ವ ಅದು ನಮ್ಮ ಭಾವನಿಗೆ ಕಾಲು ಕೆಳಗಡೆ ಇಡಬೇಕು ಬೇಡವೋ, ನೋವಾಗುತ್ತೆ ಅಂತ, ಅದು ನೀನು ಬೇರೆ ಹೇಳಬೇಕಂತ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಆರತಿ ಮಾಡಿ ಜಗದೀಶ್ ಒಳಗೆ ಮಗನ ಕರ್ಕೋತಾಳೆ. ಕರ್ಕೊಬಂದ್ಬಿಟ್ಟು ಮಂಚದ ಮೇಲೆ ಮಲಗಿಸ್ತಾ ಇರ್ತಾರೆ. ಆವಾಗ ಮಧು ಹೇಳ್ತಾಳೆ, ಮೇಡಮ್ ಕಾಲು ಕೆಳಗೆ ಫ್ರಾಕ್ಚರ್ ಆಗಿದೆಯಲ್ಲ, ಅದು ಕಾಲು ಕೆಳಗಡೆ ಪಿಲ್ಲೋ ಇಡಿ ಅಂದಾಗ, ಈ ಪಿಲ್ಲೋ ಬೇಡ, ಆ ರೂಮಿಗೆ ಹೋಗ್ಬಿಟ್ಟು ಬೇರೆ ಪಿಲ್ಲೋ ತೊಗೊಬರಮ್ಮ ಅಂದಾಗ, ಸರಿ ಮೇಡಮ್ ಅಂತ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾಲಿನಿ ಮತ್ತು ಶ್ರುತಿ ಹಾಗೆ ಕಾಮಾಕ್ಷಿ ಎಲ್ಲರೂ ಸಹ ನಿಂತಿರ್ತಾರೆ. ನಿಂತ್ಕೊಬಿಟ್ಟು ಒಬ್ಬೊಬ್ಬರಾಗಿ ಬೈತಾ ಇರ್ತಾರೆ. ಕಾಮಾಕ್ಷಿ ಕೇಳ್ತಾಳೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅಂದಾಗ, ಪಿಲ್ಲೋ ತರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನೀನೇನಾಗಬೇಕು ಈ ಮನೆಯವ್ರಿಗೆ, ನೀನು ಯಾಕೆ ಈ ಥರ ಮಾಡ್ತಾ ಇದೀಯಾ, ನೀನು PA ಆಗಿರು, ಇಲ್ಲೆಲ್ಲ ನೀನು ಬರೋ ಅವಶ್ಯಕತೆ ಇಲ್ಲ ಅಂತ ಬೈತಾ ಇರ್ತಾಳೆ. ಆವಾಗ ಶ್ರುತಿ ಹೇಳ್ತಾಳೆ, ನಿನಗೆ ಮಾನ ಮರ್ಯಾದೆ ಏನೂ ಇಲ್ವಾ, ನಮ್ಮ ಮನೆಗೆ ಬಂದು ಈ ಥರ ಸೇವೆ ಮಾಡ್ತಾ ಇದೆಯಲ್ಲ ಅಂದಾಗ, ಶಾಲಿನಿ ಹೇಳ್ತಾಳೆ, ಇವಳೇ ತಾನೇ ಆಕ್ಸಿಡೆಂಟ್ ಮಾಡಿದ್ದು, ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ, ಹೇಗಾದರೂ ಮಾಡಿ ಸರಿ ಮಾಡಬೇಕು ಅಂತ ಭಾವನಿಗೆ ಹೆಲ್ಪ್ ಮಾಡ್ತಾ ಇದೆಯಾ ಅಲ್ವಾ, ಅಲ್ಲ ನೀನು ಗಾಡಿ ಕೆಟ್ಟೋದಾಗ ನೀನು ಫ್ರೆಂಡ್ಸಿಗೆ ಫೋನ್ ಮಾಡಬೇಕು ಅಥವಾ ಕ್ಯಾಬ್ ಬುಕ್ ಮಾಡ್ಕೊಬರ್ಬೇಕು, ಅದು ಬಿಟ್ಬಿಟ್ಟು ನೀವು ನನ್ನ ಭಾವನ್ನೇ ನೀನು ಬುಟ್ಟಿಗೆ ಹಾಕೋತಾ ಇದೆಯಾ ಅಲ್ವಾ, ಹಾಗೆ ಹೇಗೆ ಅಂತ ಎಲ್ಲ ಬೈತಾ ಇರ್ತಾರೆ. ತುಂಬ ಕಣ್ಣೀರು ಹಾಕ್ತಾ ಇರ್ತಾಳೆ. ನಿನಗೆ ಮಾನ ಮರ್ಯಾದೆ ಇರೋದೇ ಆದರೆ ಇಲ್ಲಿಂದ ಹೋಗು ಆಯ್ತಾ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಆವಾಗ ಕಣ್ಣೀರು ಹಾಕ್ಕೊಂಡು ಅಳ್ತಾ ಹೋಗ್ಬಿಡ್ತಾಳೆ ಮಧು. ಆವಾಗ ಅಪ್ಪ ಸದ್ಯ ಓದ್ಲಲ್ಲ ಅಂತ ಎಲ್ಲರೂ ಖುಷಿಯಾಗಿ ವಿರಾಟ್ನ ನೋಡೋಕ್ಕೆ ಅಂತ ಬರ್ತಾರೆ. ಆವಾಗ ಜಗದೀಶ್ವರಿ ಕೇಳ್ತಾಳೆ, ಇದೇನು ನೀವು ಬರ್ತಾ ಇದ್ದೀರಾ ಮದುವೆಯಲ್ಲಿ ಅಂದಾಗ, ನಮಗೇನು ಗೊತ್ತೋತ್ತೆ, ನಾವು ಇವಾಗಷ್ಟೇ ಬಂದಿದ್ದು, ನಾವು ನೋಡಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಇಲ್ವಲ್ಲ, ಪಿಲ್ಲೋ ತಗೊಬರ್ತೀನಿ ಅಂತ ಹೋದವಳು ಎಲ್ಲಿಗೆ ಹೋದ್ಲು ಅಂದಾಗ, ಆಚೆ ಹೋಗ್ತಿದ್ಲು ಅಂತ ಶಾಲಿನಿ ಹೇಳ್ತಾಳೆ. ಆವಾಗ ಯೋಚನೆ ಮಾಡಿ ಮತ್ತೆ ಜಗದೀಶ್ವರಿ ಹೇಳ್ತಾಳೆ, ಇಲ್ಲ ನೀವೇನಾದರೂ ಅಂದಿರ್ತೀರ ಅದಕ್ಕೆ ಹೋಗಿರ್ತಾಳೆ ಅಂದಾಗ, ಶ್ರುತಿ ಹೇಳ್ತಾಳೆ, ಅವಳನ್ನ ಯಾಕೆ ನಾವು ಅನ್ಲಿ, ನಮಗೇನಿದೆ ಆ ಥರ ಅನ್ನೋಕ್ಕೆ, ಆ ಥರ ಏನಿಲ್ಲತ್ತೆ, ನಮಗೆ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇರ್ತಾರೆ. ಆವಾಗ ಬೇಜಾರು ಮಾಡ್ಕೊಬಿಟ್ಟು ಜಗದೀಶ್ವರಿ, ಕ್ರಾಂತಿ ನೀನು ಹೋಗಿ ಪಿಲ್ಲೋ ತಗೋಬಾ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಕ್ರಾಂತಿ ಹೋಗ್ತಾನೆ. ಆವಾಗ ಕಂದ, ನೀನೇನು ಬೇಜಾರು ಮಾಡ್ಕೋಬೇಡ, ನೀನು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತವ
ವಿರಾಟ್ಗೆ ಹೇಳಿ ಮಲಗಿಸ್ತಾ ಇರ್ತಾಳೆ. ಈ ಕಡೆ ಮಧು ಬೇಜಾರು ಮಾಡಿಕೊಂಡು ಮನೆಗೆ ಬರ್ತಾಳೆ. ಮಧು ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ಅಳ್ತಾ. ಶಾಲಿನಿ ಬೈದಿರ್ತಾಳೆ, ಈ ಮೇಡಮ್ ಇಂದ ಮಹಾತಾಯಿಂದಲೇ ತಾನೇ ಆಗಿದ್ದು, ನಮ್ಮ ಬಾವಂಗೆ ಆಕ್ಸಿಡೆಂಟು ಅಂತ ಹೇಳ್ತಿರ್ಬೇಕಾದ್ರೆ ಶ್ರುತಿನೂ ಸಹ ಹೇಳಿರ್ತಾಳೆ, ಇವಳು ಕರೆದಿದ್ದಕ್ಕೆ ತಾನೇ ನಮ್ಮ ಬಾವ ಬಂದಿದ್ದು, ಆಕ್ಸಿಡೆಂಟ್ ಆಗಿದ್ದು, ಈಗ ಆ ತಪ್ಪನ್ನ ಮುಚ್ಚೋಕ್ಕೋಸ್ಕರ ಈ ಥರ ಸೇವೆ ರೂಪಲ್ಲಿ ಸೇವೆ ಮಾಡ್ತಾ ಇದ್ದಾಳೆ ಅಂತ ಎಲ್ಲರೂ ಬೈದಿದ್ದನ್ನು ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶೈಲು ಹಾಗೆ ಹೊರಗಡೆ ಬರ್ತಾಳೆ. ಇದೇನು ಮಧು ಯಾವಾಗ ಬಂದಳು, ಯಾಕೆ ಈಗ ಡಲ್ಲಾಗಿದ್ದಾಳ ಅಂದ್ಬಿಟ್ಟು, ಯಾಕೆ ಮಧು ಏನಾಯಿತು, ಯಾವಾಗ ಬಂದೆ ಅಂದಾಗ ಕಣ್ಣೀರು ಹಾಕ್ತಾ ಇರ್ತಾಳೆ. ಯಾಕೆ ಅಳ್ತಾ ಇದೆಯಾ, ಏನಾಯಿತು, ವಿರಾಟ್ ಸರ್ ಡಿಸ್ಚಾರ್ಜ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ನೀನೇ ಹೇಳ್ದಲ್ವಾ, ಈಗ ನೋಡಿದರೆ ಏನಾಯಿತು, ಏನಾದ್ರು ಪ್ರಾಬ್ಲಮ್ ಅಂದಾಗ ವಿರಾಟ್ ಸರ್ ಡಿಸ್ಚಾರ್ಜ್ ಆಗಿದ್ದಾರೆ, ಡಾಕ್ಟ್ರು ಏನು ಪ್ರಾಬ್ಲಮ್ ಇಲ್ಲ ಅಂತಲೂ ಹೇಳಿದ್ದಾರೆ, ಆದರೆ ಇದಕ್ಕೆಲ್ಲ ನಾನೇ ಕಾರಣ, ದುರಾದೃಷ್ಟ ನನ್ನನ್ನು ಬೆನ್ನತ್ತಿಬಿಟ್ಟಿದೆ, ಏನು ಮಾಡಲಿ ಶೈಲು ಅಂತ ಅಳ್ತಾ ಇರ್ತಾಳೆ. ನೀನು ಯಾಕೆ ಇಷ್ಟು ಗಿಲ್ಟಾಗಿ ಫೀಲ್ ಮಾಡ್ಕೋತೀಯಾ, ಅದು ನೀನು ಏನು ಮಾಡೋಕ್ಕಾಗುತ್ತೆ ಹೇಳು, ಅದು ದುರಾದೃಷ್ಟ ಅಷ್ಟೇ, ಬಟ್ ಹುಷಾರಾಗಿದ್ದಾರಲ್ಲ, ನೀನು ಪ್ರೀತಿಸಿರೋ ಹುಡುಗ ನಿನ್ನ ಕಣ್ಮುಂದೆ ಮತ್ತೆ ಬರ್ತಿದ್ದಾರಲ್ಲ, ಅದಕ್ಕೆ ಖುಷಿ ಪಡು ಅಂತ ಹೇಳ್ತಾ ಇರ್ತಾಳೆ. ಆದರೂ ಸಹ ಮನೆಯವರೆಲ್ಲ ನಾನೇ ತಪ್ಪು ಮಾಡಿದ್ದು ಅಂತ ಬೈತಾ ಇದ್ದಾರೆ ಕಣೆ, ನನ್ನಿಂದಲೇ ಎಲ್ಲ ಆಗಿದ್ದು, ಆ ದೇವರಿಗೂ ಸಹ ಸಹಿಸೋಕ್ಕಾಗ್ತಾ ಇಲ್ಲ ನಮ್ಮ ಖುಷಿ ನೋಡಿ ಅಂತ ಅಳ್ತಾ ಇರ್ತಾಳೆ. ಆವಾಗ ನನಗೆ ಗೊತ್ತು, ಆ ಕೆಟ್ಟು ಪಾಪಿಗಳು ಆ ಶಾಲಿನಿ, ಆ ಶ್ರುತಿನೇ ತಾನೇ ಬೈದಿರೋದು ಅಂತ ಹೇಳ್ತಾ ಇರ್ತಾಳೆ. ಹೌದು, ಆದರೆ ಆ ಜಾಗದಲ್ಲಿ ಯಾರೇ ಇದ್ದರೂ ಹೀಗೆ ಅಲ್ವೇ ಮಾತಾಡೋದು ಅಂತ ಅಳ್ತಾ ಹೇಳ್ತಾ ಇರ್ತಾಳೆ. ನಾನು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀನಿ, ಅದೆಲ್ಲಿ ಅರ್ಧಕ್ಕೆ ಬಾಡೋಗುತ್ತೋ ಅಂತ ನನಗೆ ತುಂಬ ಬೇಜಾರಾಗ್ತಿದೆ. ಯಾವಾಗ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೋ ಅವತ್ತು ನನ್ನ ಪ್ರೀತಿನೇ ಹೇಳ್ಕೊಡ್ಬೇಕು ಅಂತ ಕಾಯ್ತಾ ಇದ್ದೀನಿ, ಆದರೆ ಅಷ್ಟೊತ್ತಿಗೆ ಎಲ್ಲಿ ಮುರಿದೋಗುತ್ತೋ ಅಂತ ತುಂಬ ಭಯ ಆಗ್ತಿದೆ ಶೈಲು ಅಂತ ಅಳ್ತಾ ಇರ್ತಾಳೆ. ಹಾಗೆಲ್ಲ ನೀನು ಯೋಚನೆ ಮಾಡಬೇಡ, ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ವಿರಾಟ್ ಸರ್ನ ಪ್ರೀತಿಸ್ತೀಯ, ಆ ಪ್ರೀತಿನೇ ಇವತ್ತು ಉಳಿದಿದೆ ಆಯಿತಾ, ನೀನು ಅದಕ್ಕೆಲ್ಲ ಕಣ್ಣೀರು ಹಾಕ್ಬೇಡ, ವಿರಾಟ್ ಸರ್ಗೆ ಏನೂ ಆಗಲ್ಲ ಆಯಿತಾ, ಒಳ್ಳೇದಾಗುತ್ತೆ ಅಂತ ಕಣ್ಣೀರು ಒರೆಸ್ಕೊಂಡು ಹಗ್ ಮಾಡ್ಕೋತಾ ಇರ್ತಾನೆ. ಇನ್ನೊಂದು ಕಡೆ ವಿರಾಟ್ ಸಹ ಮಧು ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಮಧುನೂ ಸಹ ವಿರಾಟ್ ಬಗ್ಗೆ ಯೋಚನೆ ಮಾಡಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಆವಾಗ ಮತ್ತೆ ಶೈಲು ಬಂದು ಯಾಕು ಏನಾಯಿತು ಅಂದಾಗ ತುಂಬ ಕಣ್ಣೀರು ಹಾಕ್ಕೊಂಡು ಹಗ್ ಮಾಡಿಕೊಂಡು ಅಳ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.